टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಆ ಕೃತ್ಯವನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಖಂಡಿಸಿದ್ದಾರೆ ಮತ್ತೆ ಈ ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಸಹಕಾರ ಕೊಡುತ್ತಾ ಪ್ರತಿಯೊಬ್ಬರಿಗೆ ಕೇಂದ್ರ ಸರ್ಕಾರ ತಕ್ಕದ ಪಾಠವನ್ನು ಕಲಿಸಬೇಕು ಅದು ಹೇಗೆ ಯಾವುದಂತ ನಾವು ಹೇಳೋದಲ್ಲ ಅದು ಅವರು ತೀರ್ಮಾನ ಮಾಡೋದು ನಾವು ಹೇಳುವಂಥದ್ದು ನಾವೀಗ ದೇಶದ ಜನರೆಲ್ಲ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ನಾವು ಒಗ್ಗಟ್ಟಾಗಿರಬೇಕು ಈ ಭಯೋತ್ಪಾದಕರ ಮತ್ತು ಈ ರೀತಿ ದಾಳಿ ನಡೆಸುವರ ಮುಖ್ಯ ಉದ್ದೇಶ ಏನು ಈ ದೇಶವನ್ನು ದುರ್ಬಲಗೊಳಿಸಬೇಕು ಭಾರತ ದೇಶ ಯಾವ ದುರ್ಬಲ ಆಗ್ತದೆ ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಏನಿದೆಯಾ ಅದನ್ನು ದುರ್ಬಲಗೊಳಿಸಿದಾಗ ಜಾತ್ಯತೀತ ತತ್ವವನ್ನು ದುರ್ಬಲಗೊಳಿಸಿದಾಗ ಭಾರತ ದೇಶ ದುರ್ಬಲ ಆಗ್ತದೆ ಆದ ಕಾರಣ ಸಂಚುಕೋರರ ಯೋಜನೆಗೆ ಮತ್ತು ಆಲೋಚನೆಗೆ ನಾವು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬಾರ್ದು ನಾವೆಲ್ಲ ಜಾತಿಯಲ್ಲ ಮೇಲೆ ಒಗ್ಗಟ್ಟಿನಿಂದ ಪರಸ್ಪರ ವಿಶ್ವಾಸದಿಂದ ಬಲಿಷ್ಠವಾದ ಭಾರತ ಕಟ್ಟುವಂತಹ ಒಂದು ಏನು ಕೆಲಸ ಮಾಡಬೇಕು ಅದನ್ನು ನಾವಿವತ್ತು ಮಾಡಬೇಕಾಗ್ತದೆ ಅದಕ್ಕೆ ಯಾರು ಕೂಡ ಈ ದೇಶದಲ್ಲಿ ಸಮಾಜದ ಒಗ್ಗಟ್ಟನ್ನು ದೇಶದ ಒಗ್ಗಟ್ಟನ್ನು ಅದನ್ನು ದುರ್ಬಲಗೊಳಿಸಲಿಕ್ಕೆ ಯಾರು ಪ್ರಯತ್ನ ಪಡಬಾರ್ದು ಪರಸ್ಪರ ಅವಿಶ್ವಾಸದ ಮಾತನಾಡಿಕೊಂಡು ಪರಸ್ಪರ ಒಬ್ಬನ್ನು ದೋಷಿಸಿಕೊಂಡು ಈ ದೇಶದ ಒಗ್ಗಟ್ಟು ಮತ್ತು ಜಾತಿ ತತ್ವಕ್ಕೆ ಇವತ್ತೇನೋ ನಾವು ಆ ಒಂದು ಕೊಡಲಿಟ್ಟು ಕೆಲಸ ಮಾಡಿದರೆ ಅದು ಸಂಚುಕೋರರಿಗೆ ಲಾಭ ಮಾಡಿದಂಗೆ ಆಗ್ತದೆ ಸಂಚುಕೋರರ ಆ ನಿಜವಾದ ಆ ಒಂದು ಅವರ ಮತ್ತು ಭಯೋತ್ಪಾದಕರ ನಿಜವಾದ ಅವರ ಯೋಜನೆ ಏನಿದೆ ಅದನ್ನು ವಿಫಲಗೊಳಿಸಬೇಕಾದ್ರೆ ನಾವು ದೇಶದ ಒಗ್ಗಟ್ಟೆ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಅದು ಈ ದೇಶದ ಪ್ರತಿಯೊಬ್ಬರು ಪಾಲಿಸಬೇಕು ಬೇಡ ಈ ತರ ಎಲ್ಲ ಚರ್ಚೆಗಳಾಗ್ತಿದೆ ಸರ್ ದೇಶದಾದ್ಯಂತ ರಾಜ್ಯದಾಗ ಸಿಎಂ ಅವರು ಕೂಡ ಯುದ್ಧ ಅನಿವಾರ್ಯ ಆದ್ರೆ ಅಷ್ಟೇ ನೋಡಿ ಅದು ಈ ದೇಶದಲ್ಲಿ ಸರ್ವಪಕ್ಷ ಸಭೆ ಕರೆದು ಇವತ್ತು ಕೇಂದ್ರ ಸರ್ಕಾರ ಮುಖಾಂತರ ಸರ್ವಪಕ್ಷ ಸಭೆ ಕರೆದು ಈ ದೇಶದ ಬೇರೆ ಬೇರೆ ಸೈನ್ಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಕೂತ್ಕೊಳ್ಳುವಂಥ ತೀರ್ಮಾನ ಆದ ಕಾರಣ ಅಲ್ಲಿ ಅದು ಏನು ತೀರ್ಮಾನ ಆಗ್ತದೆ ಅದಕ್ಕೆ ಅವರು ತೀರ್ಮಾನ ಕೊಡ್ತಾರೆ ನಮ್ಮದು ಕೆಲಸ ಏನು ಪ್ರತಿಯೊಬ್ಬ ಜನಸಾಮಾನ್ಯರದು ಇಲ್ಲಿ ಎಲ್ಲ ಜಾತಿಯಲ್ಲ ಮತ್ತು ವರ್ಗದವರು ನಾವು ಒಗ್ಗಟ್ಟಾಗಿರಬೇಕು ಸೌಹಾರ್ದತೆ ಇರಬೇಕು ಸೌಹಾರ್ದತೆ ಈ ದೇಶದ ಉಸಿರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಇವತ್ತು ನೊಂದವರು ಯಾರಿದ್ದಾರೆ ಮತ್ತು ನಮ್ಮ ಅಗಲಿಕೆ ಅವರಿಗೆ ಶಾಂತಿ ಯಾರು ನಮ್ಮನ್ನು ನಾವು ಕಲ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರು ಬಹುಶಃ ಯಾರು ಇವತ್ತು ಆ ಕುಟುಂಬಸ್ಥರಿದ್ದಾರೆ ಅವ್ರಿಗೆಲ್ಲ ಅವರ ಮನೆಯವರ ಅಗಲಿಕೆಯನ್ನು ತಡೆಯೋದು ಶಕ್ತಿ ಪರಮಾತ್ಮ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ ಆ ಕುಟುಂಬ ಜೊತೆ ಇದು ದೇಶ ಜನ ನಿಲ್ತಾ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ.